ರೇಣುಕಾಸ್ವಾಮಿ ಚಾಟಿಂಗ್ ಶುರು ಮಾಡ್ತಾನೆ. ಪವಿತ್ರ ಗೌಡ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾಳೆ. ಅವರಿಬ್ಬರ ನಡುವೆ ಆರಂಭದಲ್ಲಿ ದರ್ಶನ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸುದ್ದಿಗೆ ಬರಬೇಡ ಅನ್ನುವಂಥ ರೀತಿಯಲ್ಲಿ ಆರಂಭವಾದ ಚಾಟಿಂಗ್ ನಂತರ ಒಬ್ಬರಿಗೊಬ್ಬರು ಬೇರೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಅವನು ಶುರು ಮಾಡ್ತಾನೆ, ಪವಿತ್ರ ಗೌಡ ಏನು ಕಡಿಮೆ ಇಲ್ಲ, ಈಕೆನೂ ಶುರು ಹಚ್ಕೋತಾರೆ. ಕೊನೆಗೆ ರೇಣುಕಾಸ್ವಾಮಿ ಕೊಲೆ, ಅಕ್ಕ ಅದ್ದರ್ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಮಾತನ್ನು ಎಲ್ಲರೂ ಕೇಳಿರ್ತಾರೆ. ಆದರೆ ಇದೇ ಮಾತು ಕಿಲಾಡಿ ಪೋಲಿ ಪವಿತ್ರ ಮತ್ತು ರೇಣುಕಾಸ್ವಾಮಿಗೆ ಸರಿಯಾಗಿ ಅನ್ವಯ ಆಗತ್ತೆ. ಆತನದ್ದು ಮತ್ತು ಇವಳದ್ದು ಒಂದು ರೀತಿಯಲ್ಲಿ ಡರ್ಟಿ ಚಾಟಿಂಗ್ ಒಂದ ಎರಡ. ಆತ ಕೊನೆಗೆ ಚಾಟಿಂಗ್ ಮಾಡ್ತಾ ಮಾಡ್ತಾ ಕ್ಷೇತ್ರ ದರ್ಶನ ಕೂಡ ಮಾಡಿಬಿಟ್ಟ. ಬನ್ನಿ ಏನಾಯ್ತು ಆ ಚಾಟಿಂಗ್ನಲ್ಲಿ ನೋಡೋಣ. ಹಾಯ್, ಲೊಕೇಶನ್ ಕಳಿಸ್ತೀನಿ, ಯಾವಾಗ ಬರ್ತೀಯಾ ಹೇಳು. ಓಕೆ ಕಳಿಸು. ನಾನು ಯಾಕೆ ಬರಬೇಕು ಅಂತ ಹೇಳು. ನಿಂಗೆ ಏನ್ ಬೇಕು ಹೇಳು. ನಿನಗೆ ಏನು ಬೇಕು ಅಂತ ಹೇಳು. ನೀನೇ ಫೋಟೋ ಕಳಿಸು ನಂಗೆ. ನೀನು ನನ್ನ ನಂಬರ್ನ, ನನ್ನ ಫೋಟೋನ ಮಿಸ್ಯೂಸ್ ಮಾಡಿದರೆ ನಾನು ಏನು ಮಾಡಲಿ ಅಂತ ಹೇಳು. ನೀನು ನನ್ನಿಂದ ಏನು ನಿರೀಕ್ಷೆ ಮಾಡ್ತಿದ್ಯಾ ಅಂತ ಹೇಳು. ನೀನು ಏನ್ ಬಯಸ್ತೀಯಾ ಹೇಳು. ಮೊದಲು ನೀನೇ ಹೇಳು, ಪ್ಲೀಸ್ ಹೇಳು. ಮೊದಲು ನೀನ್ ಹೇಳು. ಮೆಸೇಜ್ ಮಾಡಿರೋದು ನೀನಲ್ವಾ? ಹಾಗಾದರೆ ಮೆಸೇಜ್ ಮಾಡಬಾರ್ದಾ ಹೇಳು. ನಿನ್ನಿಷ್ಟ. ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕೋ ಬೇಡವೋ ಅಂತ ಹೇಳು. ನೋಡ್ತೀಯಾ ಹೇಳು, ಕಳಿಸ್ಲಾ ಅಂತ ಹೇಳು ಪ್ಲೀಸ್. ನೀನು ತುಂಬ ಕ್ಯೂಟ್ ಆಗಿದೆಯಾ, ಹಾಟ್ ಆಗಿದೆಯಾ, ಇದೆಯಾ ಏನು? ನನ್ನ ನೋಡ್ತೀಯಾ ಹೇಳು, ಕಳಿಸ್ಲಾ. ಇಲ್ಲ, ಡೈರೆಕ್ಟ್ ಆಗಿ ಬಂದಾಗ. ಓಕೆ ಆಯಿತು, ಪರವಾಗಿಲ್ಲ, ಇವಾಗ ನೋಡಿ ಹೇಳು, ಆಮೇಲೆ ಬರ್ತೀನಿ ಆಯ್ತಾ. ನೀನು ಈ ಮೆಸೇಜ್ ಡಿಲೀಟ್ ಮಾಡಿದೀಯಾ? ಓಕೆ, ಲೊಕೇಶನ್ ಕಳಿಸ್ಲಾ? ಹೇಗೆ ಇದೆ ಅಂತ ಹೇಳು ಪ್ಲೀಸ್. ಸೂಪರ್. ಓಕೆ, ಲೊಕೇಶನ್ ಸೆಂಡ್ ಮಾಡು. ಮಾಡ್ತೀನಿ ನೋಡು. ನಿಜವಾಗ್ಲೂ ಹೇಳು ಹೇಗಿದೆ ಅಂತ ಹೇಳು ಪ್ಲೀಸ್ ಕಣೆ. ಥ್ಯಾಂಕ್ ಯು ಸೋ ಮಚ್ ಕಣೆ. ಸೆಂಡ್ ಮಾಡು ಲೊಕೇಶನ್. ಜಿಗಣಿ ಹತ್ತಿರ ಓಮ್ಯಾಕ್ಸ್ ಫ್ಯಾಕ್ಟ್ರಿ, ಆಂಜನೇಯ ಟೆಂಪಲ್. ಯಾಕೆ ಅಷ್ಟು ಆತರನಾ ನಿಂಗೆ? ಎಸ್, ನಾನು ಫ್ರೀ ಮಾಡ್ಕೋಬೇಕು ತಾನೆ. ಓಕೆ ಆಯಿತು, ಒಂದು ದಿನ ಮುಂಚಿತವಾಗಿ ಹೇಳ್ತೀನಿ ಆಯಿತಾ. ಫ್ಯಾನ್ ಆಗಿಬಿಟ್ಟೆ ಕಣೆ ನಿನ್ನ ಬ್ಯೂಟಿಗೆ. ಜೀವನ ಪೂರ್ತಿ ನಾನು ನಿನ್ನ ಗುಲಾಮ್ನಾಗಿರ್ತೀನಿ ಕಣೆ. ನೀನು ತಾಯಿ ಮೇಲೆ ಆಣೆ ಮಾಡಿ ಹೇಳು, ನಿನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ ಆಣೆ ಮಾಡಿ ಹೇಳು ಪ್ಲೀಸ್ ಕಣೆ. ಓಕೆ, ಭಾನುವಾರದೊಳಗೆ ಫ್ರೀ ಮಾಡ್ಕೊ, ನಾನು ಆಮೇಲೆ ಬ್ಯುಸಿ ಆಗ್ತೀನಿ. ಓಕೆ ಆಯಿತು ಕಣೆ. ರೇಣುಕಾಸ್ವಾಮಿ ಚಾಟಿಂಗ್ ಶುರು ಮಾಡ್ತಾನೆ. ಪವಿತ್ರ ಗೌಡ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾಳೆ. ಅವರಿಬ್ಬರ ನಡುವೆ ಆರಂಭದಲ್ಲಿ ದರ್ಶನ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸುದ್ದಿಗೆ ಬರಬೇಡ ಅನ್ನುವಂಥ ರೀತಿಯಲ್ಲಿ ಆರಂಭವಾದ ಚಾಟಿಂಗ್ ನಂತರ ಒಬ್ಬರಿಗೊಬ್ಬರು ಬೇರೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಅವನು ಶುರು ಮಾಡ್ತಾನೆ, ಪವಿತ್ರ ಗೌಡ ಏನು ಕಡಿಮೆ ಇಲ್ಲ, ಈಕೆನೂ ಶುರು ಹಚ್ಕೋತಾರೆ. ಕೊನೆಗೆ ರೇಣುಕಾಸ್ವಾಮಿ ಕೊಲೆ, ಅಕ್ಕ ಅದ್ದರ್ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಮಾತನ್ನು ಎಲ್ಲರೂ ಕೇಳಿರ್ತಾರೆ. ಆದರೆ ಇದೇ ಮಾತು ಕಿಲಾಡಿ ಪೋಲಿ ಪವಿತ್ರ ಮತ್ತು ರೇಣುಕಾಸ್ವಾಮಿಗೆ ಸರಿಯಾಗಿ ಅನ್ವಯ ಆಗತ್ತೆ. ಆತನದ್ದು ಮತ್ತು ಇವಳದ್ದು ಒಂದು ರೀತಿಯಲ್ಲಿ ಡರ್ಟಿ ಚಾಟಿಂಗ್ ಒಂದ ಎರಡ. ಆತ ಕೊನೆಗೆ ಚಾಟಿಂಗ್ ಮಾಡ್ತಾ ಮಾಡ್ತಾ ಕ್ಷೇತ್ರ ದರ್ಶನ ಕೂಡ ಮಾಡಿಬಿಟ್ಟ. ಬನ್ನಿ ಏನಾಯ್ತು ಆ ಚಾಟಿಂಗ್ನಲ್ಲಿ ನೋಡೋಣ. ಹಾಯ್, ಲೊಕೇಶನ್ ಕಳಿಸ್ತೀನಿ, ಯಾವಾಗ ಬರ್ತೀಯಾ ಹೇಳು. ಓಕೆ ಕಳಿಸು. ನಾನು ಯಾಕೆ ಬರಬೇಕು ಅಂತ ಹೇಳು. ನಿಂಗೆ ಏನ್ ಬೇಕು ಹೇಳು. ನಿನಗೆ ಏನು ಬೇಕು ಅಂತ ಹೇಳು. ನೀನೇ ಫೋಟೋ ಕಳಿಸು ನಂಗೆ. ನೀನು ನನ್ನ ನಂಬರ್ನ, ನನ್ನ ಫೋಟೋನ ಮಿಸ್ಯೂಸ್ ಮಾಡಿದರೆ ನಾನು ಏನು ಮಾಡಲಿ ಅಂತ ಹೇಳು. ನೀನು ನನ್ನಿಂದ ಏನು ನಿರೀಕ್ಷೆ ಮಾಡ್ತಿದ್ಯಾ ಅಂತ ಹೇಳು. ನೀನು ಏನ್ ಬಯಸ್ತೀಯಾ ಹೇಳು. ಮೊದಲು ನೀನೇ ಹೇಳು, ಪ್ಲೀಸ್ ಹೇಳು. ಮೊದಲು ನೀನ್ ಹೇಳು. ಮೆಸೇಜ್ ಮಾಡಿರೋದು ನೀನಲ್ವಾ? ಹಾಗಾದರೆ ಮೆಸೇಜ್ ಮಾಡಬಾರ್ದಾ ಹೇಳು. ನಿನ್ನಿಷ್ಟ. ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕೋ ಬೇಡವೋ ಅಂತ ಹೇಳು. ನೋಡ್ತೀಯಾ ಹೇಳು, ಕಳಿಸ್ಲಾ ಅಂತ ಹೇಳು ಪ್ಲೀಸ್. ನೀನು ತುಂಬ ಕ್ಯೂಟ್ ಆಗಿದೆಯಾ, ಹಾಟ್ ಆಗಿದೆಯಾ, ಇದೆಯಾ ಏನು? ನನ್ನ ನೋಡ್ತೀಯಾ ಹೇಳು, ಕಳಿಸ್ಲಾ. ಇಲ್ಲ, ಡೈರೆಕ್ಟ್ ಆಗಿ ಬಂದಾಗ. ಓಕೆ ಆಯಿತು, ಪರವಾಗಿಲ್ಲ, ಇವಾಗ ನೋಡಿ ಹೇಳು, ಆಮೇಲೆ ಬರ್ತೀನಿ ಆಯ್ತಾ. ನೀನು ಈ ಮೆಸೇಜ್ ಡಿಲೀಟ್ ಮಾಡಿದೀಯಾ? ಓಕೆ, ಲೊಕೇಶನ್ ಕಳಿಸ್ಲಾ? ಹೇಗೆ ಇದೆ ಅಂತ ಹೇಳು ಪ್ಲೀಸ್. ಸೂಪರ್. ಓಕೆ, ಲೊಕೇಶನ್ ಸೆಂಡ್ ಮಾಡು. ಮಾಡ್ತೀನಿ ನೋಡು. ನಿಜವಾಗ್ಲೂ ಹೇಳು ಹೇಗಿದೆ ಅಂತ ಹೇಳು ಪ್ಲೀಸ್ ಕಣೆ. ಥ್ಯಾಂಕ್ ಯು ಸೋ ಮಚ್ ಕಣೆ. ಸೆಂಡ್ ಮಾಡು ಲೊಕೇಶನ್. ಜಿಗಣಿ ಹತ್ತಿರ ಓಮ್ಯಾಕ್ಸ್ ಫ್ಯಾಕ್ಟ್ರಿ, ಆಂಜನೇಯ ಟೆಂಪಲ್. ಯಾಕೆ ಅಷ್ಟು ಆತರನಾ ನಿಂಗೆ? ಎಸ್, ನಾನು ಫ್ರೀ ಮಾಡ್ಕೋಬೇಕು ತಾನೆ. ಓಕೆ ಆಯಿತು, ಒಂದು ದಿನ ಮುಂಚಿತವಾಗಿ ಹೇಳ್ತೀನಿ ಆಯಿತಾ.
ಫ್ಯಾನ್ ಆಗಿಬಿಟ್ಟೆ ಕಣೆ ನಿನ್ನ ಬ್ಯೂಟಿಗೆ. ಜೀವನ ಪೂರ್ತಿ ನಾನು ನಿನ್ನ ಗುಲಾಮ್ನಾಗಿರ್ತೀನಿ ಕಣೆ. ನೀನು ತಾಯಿ ಮೇಲೆ ಆಣೆ ಮಾಡಿ ಹೇಳು, ನಿನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ ಆಣೆ ಮಾಡಿ ಹೇಳು ಪ್ಲೀಸ್ ಕಣೆ. ಓಕೆ, ಭಾನುವಾರದೊಳಗೆ ಫ್ರೀ ಮಾಡ್ಕೊ, ನಾನು ಆಮೇಲೆ ಬ್ಯುಸಿ ಆಗ್ತೀನಿ. ಓಕೆ ಆಯಿತು ಕಣೆ. ರೇಣುಕಾಸ್ವಾಮಿ ಚಾಟಿಂಗ್ ಶುರು ಮಾಡ್ತಾನೆ. ಪವಿತ್ರ ಗೌಡ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾಳೆ. ಅವರಿಬ್ಬರ ನಡುವೆ ಆರಂಭದಲ್ಲಿ ದರ್ಶನ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸುದ್ದಿಗೆ ಬರಬೇಡ ಅನ್ನುವಂಥ ರೀತಿಯಲ್ಲಿ ಆರಂಭವಾದ ಚಾಟಿಂಗ್ ನಂತರ ಒಬ್ಬರಿಗೊಬ್ಬರು ಬೇರೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಅವನು ಶುರು ಮಾಡ್ತಾನೆ, ಪವಿತ್ರ ಗೌಡ ಏನು ಕಡಿಮೆ ಇಲ್ಲ, ಈಕೆನೂ ಶುರು ಹಚ್ಕೋತಾರೆ. ಕೊನೆಗೆ ರೇಣುಕಾಸ್ವಾಮಿ ಕೊಲೆ, ಅಕ್ಕ ಅದ್ದರ್ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಮಾತನ್ನು ಎಲ್ಲರೂ ಕೇಳಿರ್ತಾರೆ. ಆದರೆ ಇದೇ ಮಾತು ಕಿಲಾಡಿ ಪೋಲಿ ಪವಿತ್ರ ಮತ್ತು ರೇಣುಕಾಸ್ವಾಮಿಗೆ ಸರಿಯಾಗಿ ಅನ್ವಯ ಆಗತ್ತೆ. ಆತನದ್ದು ಮತ್ತು ಇವಳದ್ದು ಒಂದು ರೀತಿಯಲ್ಲಿ ಡರ್ಟಿ ಚಾಟಿಂಗ್ ಒಂದ ಎರಡ. ಆತ ಕೊನೆಗೆ ಚಾಟಿಂಗ್ ಮಾಡ್ತಾ ಮಾಡ್ತಾ ಕ್ಷೇತ್ರ ದರ್ಶನ ಕೂಡ ಮಾಡಿಬಿಟ್ಟ. ಬನ್ನಿ ಏನಾಯ್ತು ಆ ಚಾಟಿಂಗ್ನಲ್ಲಿ ನೋಡೋಣ. ಹಾಯ್. ಲೊಕೇಶನ್ ಕಳಿಸ್ತೀನಿ, ಯಾವಾಗ ಬರ್ತೀಯಾ ಹೇಳು. ಓಕೆ ಕಳಿಸು. ನಾನು ಯಾಕೆ ಬರಬೇಕು ಅಂತ ಹೇಳು. ನಿಂಗೆ ಏನ್ ಬೇಕು ಹೇಳು. ನಿನಗೆ ಏನು ಬೇಕು ಅಂತ ಹೇಳು ನೀನೇ. ಫೋಟೋ ಕಳಿಸು ನನಗೆ. ನೀನು ನನ್ನ ನಂಬರ್ನ ನನ್ನ ಫೋಟೋನ ಮಿಸ್ಯೂಸ್ ಮಾಡಿದರೆ ನಾನು ಏನು ಮಾಡಲಿ ಅಂತ ಹೇಳು. ನೀನು ನನ್ನಿಂದ ಏನು ನಿರೀಕ್ಷೆ ಮಾಡ್ತಿದ್ಯಾ ಅಂತ ಹೇಳು. ನೀನು ಏನ್ ಬಯಸ್ತೀಯಾ ಹೇಳು. ಮೊದಲು ನೀನೇ ಹೇಳು ಪ್ಲೀಸ್ ಹೇಳು. ಮೊದಲು ನೀನ್ ಹೇಳು. ಮೆಸೇಜ್ ಮಾಡಿರೋದು ನೀನಲ್ವಾ? ಹಾಗಾದರೆ ಮೆಸೇಜ್ ಮಾಡಬಾರ್ದಾ ಹೇಳು. ನಿನ್ನಿಷ್ಟ. ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕೋ ಬೇಡವೋ ಅಂತ ಹೇಳು. ನೋಡ್ತೀಯಾ ಹೇಳು, ಕಳಿಸ್ಲಾ ಅಂತ ಹೇಳು ಪ್ಲೀಸ್. ನೀನು ತುಂಬ ಕ್ಯೂಟ್ ಆಗಿದೆಯಾ, ಹಾಟ್ ಆಗಿದೆಯಾ, ಇದೆಯಾ ಏನು? ನನ್ನ ನೋಡ್ತೀಯಾ ಹೇಳು, ಕಳಿಸ್ಲಾ? ಇಲ್ಲ, ಡೈರೆಕ್ಟ್ ಆಗಿ ಬಂದಾಗ. ಓಕೆ ಆಯಿತು, ಪರವಾಗಿಲ್ಲ, ಇವಾಗ ನೋಡಿ ಹೇಳು, ಆಮೇಲೆ ಬರ್ತೀನಿ ಆಯಿತಾ. ನೀನು ಈ ಮೆಸೇಜ್ ಡಿಲೀಟ್ ಮಾಡಿದೀಯಾ? ಓಕೆ, ಲೊಕೇಶನ್ ಕಳಿಸ್ಲಾ? ಹೇಗೆ ಇದೆ ಅಂತ ಹೇಳು ಪ್ಲೀಸ್. ಸೂಪರ್. ಓಕೆ, ಲೊಕೇಶನ್ ಸೆಂಡ್ ಮಾಡು. ಮಾಡ್ತೀನಿ ನೋಡು. ನಿಜವಾಗ್ಲೂ ಹೇಳು ಹೇಗಿದೆ ಅಂತ ಹೇಳು ಪ್ಲೀಸ್ ಕಣೆ. ಥ್ಯಾಂಕ್ ಯು ಸೋ ಮಚ್ ಕಣೆ. ಸೆಂಡ್ ಮಾಡು ಲೊಕೇಶನ್. ಜಿಗಣಿ ಹತ್ತಿರ ಓಮ್ಯಾಕ್ಸ್ ಫ್ಯಾಕ್ಟ್ರಿ, ಆಂಜನೇಯ ಟೆಂಪಲ್. ಯಾಕೆ ಅಷ್ಟು ಆತ್ರನಾ ನಿಂಗೆ? ಎಸ್, ನಾನು ಫ್ರೀ ಮಾಡ್ಕೋಬೇಕು ತಾನೆ. ಓಕೆ ಆಯಿತು, ಒಂದು ದಿನ ಮುಂಚಿತವಾಗಿ ಹೇಳ್ತೀನಿ ಆಯಿತಾ. ಫ್ಯಾನ್ ಆಗಿಬಿಟ್ಟೆ ಕಣೆ ನಿನ್ನ ಬ್ಯೂಟಿಗೆ. ಜೀವನ ಪೂರ್ತಿ ನಾನು ನಿನ್ನ ಗುಲಾಮ್ನಾಗಿರ್ತೀನಿ ಕಣೆ. ನೀನು ತಾಯಿ ಮೇಲೆ ಆಣೆ ಮಾಡಿ ಹೇಳು, ನಿನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ ಆಣೆ ಮಾಡಿ ಹೇಳು ಪ್ಲೀಸ್ ಕಣೆ. ಓಕೆ, ಭಾನುವಾರದೊಳಗೆ ಫ್ರೀ ಮಾಡ್ಕೊ, ನಾನು ಆಮೇಲೆ ಬ್ಯುಸಿ ಆಗ್ತೀನಿ. ಓಕೆ ಆಯಿತು ಕಣೆ. ರೇಣುಕಾಸ್ವಾಮಿ ಚಾಟಿಂಗ್ ಶುರು ಮಾಡ್ತಾನೆ. ಪವಿತ್ರ ಗೌಡ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾಳೆ. ಅವರಿಬ್ಬರ ನಡುವೆ ಆರಂಭದಲ್ಲಿ ದರ್ಶನ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸುದ್ದಿಗೆ ಬರಬೇಡ ಅನ್ನುವಂಥ ರೀತಿಯಲ್ಲಿ ಆರಂಭವಾದ ಚಾಟಿಂಗ್ ನಂತರ ಒಬ್ಬರಿಗೊಬ್ಬರು ಬೇರೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಅವನು ಶುರು ಮಾಡ್ತಾನೆ, ಪವಿತ್ರ ಗೌಡ ಏನು ಕಡಿಮೆ ಇಲ್ಲ, ಈಕೆನೂ ಶುರು ಹಚ್ಕೋತಾರೆ. ಕೊನೆಗೆ ರೇಣುಕಾಸ್ವಾಮಿ ಕೊಲೆ, ಅಕ್ಕ ಅದ್ದರ್ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಮಾತನ್ನು ಎಲ್ಲರೂ ಕೇಳಿರ್ತಾರೆ. ಆದರೆ ಇದೇ ಮಾತು ಕಿಲಾಡಿ ಪೋಲಿ ಪವಿತ್ರ ಮತ್ತು ರೇಣುಕಾಸ್ವಾಮಿಗೆ ಸರಿಯಾಗಿ ಅನ್ವಯ ಆಗತ್ತೆ. ಆತನದ್ದು ಮತ್ತು ಇವಳದ್ದು ಒಂದು ರೀತಿಯಲ್ಲಿ ಡರ್ಟಿ ಚಾಟಿಂಗ್ ಒಂದ ಎರಡ. ಆತ ಕೊನೆಗೆ ಚಾಟಿಂಗ್ ಮಾಡ್ತಾ ಮಾಡ್ತಾ ಕ್ಷೇತ್ರ ದರ್ಶನ ಕೂಡ ಮಾಡಿಬಿಟ್ಟ. ಬನ್ನಿ ಏನಾಯ್ತು ಆ ಚಾಟಿಂಗ್.